ಮಾತಾಡೋ ಟೈಮಲ್ಲಿ ಮಾತಾಡಬೇಕು. ಮಾತಾಡೋ ಮನೋಜ. ಯಾಕೋ ನಾಚ್ಕೊಂಡ್ ಮಲ್ಕತ್ತಿಯಲ್ಲ, ಒಳ್ಳೆ ಹುಡುಗಿ ನಾಚ್ಕೊಂಡಂಗೆ. ನಾನು ಏನ್ ಅನ್ಕೊಂಡಿದ್ಯಾ? ಗಂಡಸು ಅನ್ಕೊಂಡಿದ್ದೀನಿ. ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸು. ಪಾರ್ಟಿ ಕೊಡ್ಸು, ನಾನು ಅವ್ರ ಕಿವಿ ಕೊಡ್ಸು. ನನಗೆ ತಿನ್ನಕ್ಕಿಲ್ಲ ಇಲ್ಲಿ. ಸಂಬಳ ಆಯ್ತಲ್ಲೋ. ಸಂಬಳ 1 ರೂಪಾಯಿ ಕಾಣ್ದಿದಂಗೆ ಓಡಾಯ್ತು ಕಣ್ಣಿಗೆ. ಅಯ್ಯೋ ನನ್ನ ಮಗನೇ, ಎಂಥ ಸುಳ್ಳು ಹೇಳ್ತೀಲೋ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ನಮಸ್ಕಾರ ಕಣ. ನೀನು ಬೆಳಿಗ್ಗೆ ನನ್ಗಿಂತ ಮುಂಜಾನೆ ಈ ನನ್ನ ಮಗ ಎದ್ದು ರೆಡಿ ಆಗ್ತಾನೆ. ಆದ್ರೆ ತಿರ್ಗಾ ಹೋಗಿ ಮಲ್ಕತಾನೆ. ಇವನ್ಗೆ ಏನ್ ರೋಗ ಬಂದೈತೆ ನನಗಂತೂ ಗೊತ್ತಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಮೇಲೆ ನಾನೆದ್ದು ರೆಡಿ ಆದ್ಮೇಲೂ ಈ ನನ್ನ ಮಗ ಇನ್ನ ಮಲಗೆ ಇದ್ದಾನೆ. ಇವ್ನು ನೋಡಿದ್ರೆ ನನ್ಗೆ ಇವಾಗ ಹೆಂಗ್ ಅನ್ನಿಸ್ತೈತೆ ಗೊತ್ತಾ? ಆಮೇಲೆ ಸೀದಾ ನಾವು ಹೋಗಿದ್ದೆ ತಿಂಡಿಗೆ ಹೋದ್ಮೇಲೆ ಇವತ್ತು ಅವಲಕ್ಕಿ ಉಪ್ಪಿಟ್ಟು ಜೊತೆ ಈ ಬೋಂಡನ ಮಾಡಿದ. ಈ ಬೋಂಡ ಹೆಂಗಿತ್ತು ಅಂತಂದ್ರೆ, ಇದನ್ನ ಬೋಂಡ ಅನ್ನಕ್ಕಾಗತ್ತಾ ಅಥವಾ ಈರುಳ್ಳಿನ ಅಜ್ಜ ಹೆಂಗ್ ಬೇಕು ಹಂಗಂಗೆ ಬಿಟ್ಟಿದ್ದ. ಅದನ್ನ ನೋಡ್ಕೊಂಡು ನನಗನ್ಸಿದ್ದಿಷ್ಟೇ, ಇದು ಕೋಳಿ ಪುಕ್ಕ ಇದ್ದಂಗೆ ಇದ್ದಿದ್ದು. ಆಮೇಲೆ ಸೀದಾ ಸೈಟಿಗೆ ಬಂದು, ಅದಾದ್ಮೇಲೆ ಇಲ್ಲಿ ಸೈಟಲ್ಲಿ ದೊಡ್ಡ ಕೆಲಸ ಏನೂ ಇಲ್ಲ. ಈ ಲಿಫ್ಟಿ ಕಾಯಿದೆ ದೊಡ್ಡ ಕೆಲಸ. ಅದಾದ್ಮೇಲೆ ಕೆಲಸ ಬೀಳ್ತು. ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಕೆಳಗೆ ಬಂದೆ. ಯಾಕೆ ಅಂತಂದರೆ ಸ್ವಲ್ಪ ಡ್ರಾಯಿಂಗ್ದು ಸ್ವಲ್ಪ ಚೆಕ್ ಮಾಡಬೇಕಿತ್ತು. ಅದಕ್ಕೋಸ್ಕರ ನಾನು ಬಂದು ಈ ಥರ ದೊಡ್ಡದಾಗ ಹಾಸ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದೆ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡು ಡೈರೆಕ್ಟ್ ಊಟಕ್ಕೆ ಬಂದಾಗ ಅಣ್ಣ ಈ ಥರ ಮೇಯ್ತಾ ಇದ್ದ. ಅದಾದಮೇಲೆ ಅಣ್ಣ ಲಿಫ್ಟಲ್ಲಿ ಈ ಥರ ಅನ್ನದ. ಫೋಟೋ ತೆಗಿ ಹಂಗೆ. ಸಾಕಾ? ಒಂದೇ ಸಾಕೇನಾ? ಆಮೇಲೆ ಸೇಫ್ಟಿ ಅವರು ದಿನ ಒಂದೊಂದು ಮೀಟಿಂಗ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ಆ ಮೀಟಿಂಗ್ಗೆ ನಾವು ಒಳ್ಳೆ ದನಗಳ ಥರ ನಿಂತಿರಬೇಕು. ಅಲ್ಲಿ ಏನು ಮಾಡ್ತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ. ನನಗಂತೂ ಏನೂ ಅರ್ಥ ಆಗಿಲ್ಲ. ಅವ್ರಿಗೆ ಏನು ಅರ್ಥ ಆಗ್ತಿದೆಯೋ ವರ್ಕರ್ಸ್ಗೆ, ನನಗಂತೂ ದೇವರಾಣೆ ಗೊತ್ತಿಲ್ಲ. ಅದಾದಮೇಲೆ ಹೆಂಗೆ ಬಂದು ನನ್ನ ಪರ್ಮಿಟ್ನ ಬರೆದ್ಬಿಟ್ಟು ಮತ್ತೆ ಸಾಯಂಕಾಲ ಇನ್ನೊಂದು ಮೀಟಿಂಗ್ನ ಇಟ್ಟರು. ಅದನ್ನು ಮುಗಿಸ್ಕೊಂಡು ಇವತ್ತಿನ ದಿನನ ಇಲ್ಲಿಗೆ ನಾನು ಎಂಡ್ ಮಾಡಿದೆ.